ಏ ಕಾವೇರಿ ಕಾವೇರಿ ಬಾ ಹೊರಗ. ನಾನು ಎಷ್ಟು ದಿನ ಆತು ನೋಡಾಕತ್ತಿ, ಇವತ್ತು ತಿಳ್ಕೊಂಡ ಅಂತ ನೋಡಿ ಸಾಕಾತು ನನಗೆ. ಬಿಲ್ ಕಟ್ಟುವಾರ ನಾವು ಕರೆಂಟ್ ಬಿಲ್ಲು ನಳದ ಬಿಲ್ಲು ನಿಮಗೇನು ಖರ್ಚು ಮಾಡುವಾರಿಗೆ. ಇವ್ವ ಇವ್ವ ಅಂಟಿ ಎಷ್ಟು ಸಿಟ್ಟನೆ ಆಗದಾಳ. ಯಾಕೆ ಸಿಟ್ಟು ಬಂದೈತಲ್ಲ ಇವ್ವ. ಈಗಿನ ಸಿಟ್ಟು ಬಂದಾಗ ತಡುವುದ ಭಾಳ ಜಡ ಸುಮ್ಮನೆ ಇದ್ದು ಬಿಡ್ತೇನವ ನಾನು ಏನು ಅನ್ಲಂಗ. ಯಾಕವಾ ಹಚ್ಚಿದ ಲೈಟು ಆರ್ಸಂಗಿಲ್ಲ. ನಾ ಚಲೋ ಮಾಡಿದ ನಳನ ಬಂದ್ ಮಾಡಂಗಿಲ್ಲ. ನೀರು ಎಷ್ಟು ಹರಿದು ಹೋಗೈತೆ ಗೊತ್ತನ ಈಗ. ಮುಂಜಾನ್ಯಾಗ ನೀ ಲೈಟೂ ಬಂದ್ ಮಾಡಿ ಹೋಗುದಿಲ್ಲ, ಹಳ್ಳಿ ನಳನೂ ಬಂದ್ ಮಾಡೋದಿಲ್ಲ. ಕಿಲಿಗೆ ಹಾಕ್ಕೊಂಡು ಹೋಗ್ಬಿಡ್ತಿ. ಕಿಲಿನಾರ ನಮ್ಮ ಕೈಯಾಗ ಕೊಟ್ಟು ಹೋದ್ರೆ ನಾವಾರ ಚಾವಿ ತೆಗೆದು ನಳನೂ ಬಂದ್ ಮಾಡ್ತೇವೆ, ಲೈಟೂ ಬಂದ್ ಮಾಡ್ತೇವೆ. ನೀನು ಬಾಡಿಗೆ ಇರೋದು ನಮ್ಮ ಮನ್ಯಾಗ, ಚಾವಿ ಕೊಡೋದು ಮತ್ತೊಬ್ಬರ ಮನ್ಯಾಗ. ಯಾರನ್ನ ಹಾಳು ಮಾಡ್ಬೇಕಂತ ಮಾಡ್ರಿವಾ ನೀವು? ಅಯ್ಯೋಯ್ಯೋ ಹೌದಾ ಅಂಟಿ, ನಾನು ನೋಡಿಲ್ರಿ, ಗೊತ್ತಿಲ್ರಿ ಅಂಟಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ರಿ ಅಂಟಿ. ಹಿಂಗಾಗಿ ಗಡ್ಬಡ್ ಒಳಗೆ ಅವಸರದಾಗ ನಾ ಲೈಟ್ ಬಂದ್ ಮಾಡೋದು ನಳ ಬಂದ್ ಮಾಡೋದು ಮರ್ತು ಹೋಗೇನ್ರಿ ಅಂಟಿ. ಹೌದ್ವಾ, ಮರಿತೀರಿ. ಕರೆಂಟ್ ಬಿಲ್ಲು ನಳದ ಬಿಲ್ಲು ನೀವು ತುಂಬಿದ್ರಿ ಅಂದ್ರೆ ಅದನ್ನ ಯಾಕೆ ಮರಿತೀರಿ? ಅದನ್ನ ನೀವು ತುಂಬುದಿಲ್ಲಲ್ಲ. ಬಾಡಿಗೆ ಒಂದು ಕೊಡ್ತೇನೆ ಅನ್ನೋದು ಒಂದ ನಿಮಗೆ ಇದು ತಲೆಯಾಗಿರ್ತೈತಿ. ಬಾಡಿಗೆ ಕಟ್ಟು ಮನಿ ಹಾಕಿ ನಮಗೆ ಜಡ ಅದ ಗೊತ್ತಾಗತ್ತಿಲ್ಲ ನಿಮಗೆ. ನಿಮಗೂ ಕಾಳಜಿ ಇರ್ಬೇಕು. ಮನಿ ಕೊಟ್ಟಾರ ಅಂದ್ರೆ ನಾವು ಸ್ವಂತ ನಿಮ್ದ ಮನಿ ಅನ್ನೋ ರಂಗ ಕಾಳಜಿಯಿಂದ ಇರ್ಬೇಕು. ಹಂಗೆ ಮಾಡಬಾರ್ದು. ಮುಂಜಾನ್ಯಾಗ ಅಂಗಳಾನು ಚಂದಂಗೆ ಹೊಡಿಯಂಗಿಲ್ಲ ನೀನು. ಗಿಡದ ತಪ್ಪಲೆಲ್ಲ ಅಲ್ಲೇ ಬಿದ್ದೈತಿ. ಕುರ್ಕುರೆ ಚೀಟ, ಎಣ್ಣೆ ಪಾಕೀಟ, ಕೂದ್ಲು, ಪಿನ್, ಆವ ಈವ ಎಲ್ಲನೂ ಚೆಲ್ಲಿ ಬಿಟ್ಟಿದಿ. ಬಾಗಲಾಗ ಕಸ ಇರ್ಬೇಕು. ಹಂಗೆ ಲಕ್ಷಣ ಅದು ಮನಿ. ಇನ್ನು ನೋಡ, ನೀನು ಚಂದಾಗಿ ಒಗಾತಿ ಮಾಡಿಕೊಂಡು ಎಲ್ಲಾನು ನೀನು ಜವಾಬ್ದಾರಿಯಿಂದ ಇವತ್ತು ಕರೆಂಟ್ ಇದಾಗಲಿ ನೀರಿನಲ್ಲಿ ನಮ್ದ ಮನಿ ಅನ್ನೋ ರಂಗೆ ಇರ್ರಿ. ಹಿಂಗೆಲ್ಲ ಮಾಡೋದಾದ್ರೆ ಬ್ಯಾಡ್ವಾ, ನಾ ಬಿಡಿಸಿಬಿಡ್ತೇನೆ ನೋಡಿ ನಿಮ್ಮನ್ನ. ಅಯ್ಯೋ ಅಂಟಿ, ಹಂಗೆ ಮಾಡಬೇಡ್ರಿ ಅಂಟಿ. ನಾ ಇನ್ನೊಂದ್ಸಲ ಹಂಗೆ ಮಾಡಂಗಿಲ್ಲ ತಗೋರಿ ಅಂಟಿ. ನನಗೆ ಹೋಗುವಾಗ ಎಲ್ಲನೂ ಚೆಕ್ ಮಾಡಿ ಹೋಕೇನ್ರಿ. ಕೆಲ್ಸಕ್ಕೆ ಹೋಗುವಾಗ ಮನೆ ಚಾವಿ ಹಾಕ್ಬೇಕಾದ್ರೆ ಲೈಟ್ ಬಂದ್ ಮಾಡಿ ನಳ ಬಂದ್ ಮಾಡೇನಿಲ್ಲ ನೋಡಿ ಎಲ್ಲನೂ ಚೆಂದಾಗಿ ನೋಡಿ ಹೋಕೇನ್ರಿ ಅಂಟಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿಪ್ಪ, ಬಿಡಿಸ್ಬೇಡ್ರಿ. ಈಗ ನನಗೆ ಕೆಲಸ ಸಿಕ್ಕತ್ರಿ. ಮನೆ ಪನಿ ಎಲ್ಲಿ ಹುಡುಕೊಂತ ಹೋಳ್ರಿ. ಹಂಗೆ ಮಾಡಬೇಡ್ರಿ ಅಂಟಿ. ಹಿಂಗೆ ತಿಳ್ಕೊಂಡ್ರ ನೀನು ಒಮ್ಮೆ ಎಲ್ಲ ಯಾರು ಬರೆಯಲ್ಲ. ನಾನು ನೋಡಾಕತ್ತೇನೆ. ಹಂಗೆ ಆಗಾಗ ನಳನೂ ಚಲೋ ಇಟ್ಟಿರ್ತಿದ್ದಿ, ಲೈಟೂ ಚಲೋ ಇರ್ತಾವು, ಬಂದ ಮಾಡಿರಂಗಿಲ್ಲ. ಹಿಂದೊಮ್ಮೆ ನೋಡಿದ್ರೆ ಟಿವಿ ಚಲೋ ಇಟ್ಟಿದ್ದಿ, ಹಂಗೆ ಕಿಲಿ ಹಾಕೊಂಡು ಹೋಗಿದೆ. ಅದು ಟಿವಿ ಒದರಾಕತ್ತೈತಿ. ಆಜು ಬಾಜುನ್ಯಾರು ಬಂದು ಟಿವಿ ಚಲೋ ಐತಿ ಅಂತ ಹೇಳ್ತಾರೆ ನನಗೆ. ನನ್ನ ಕೈಯಾಗಾರ ನೀ ಚಾವಿ ಕೊಟ್ಟು ಹೋಗಿಲ್ವ? ಚಾವಿ ಕೊಟ್ಟು ಹೋದ್ರೆ ಇಲ್ಲೇ ಮನೆಯಾಗಿರ್ತೀವಿ, ತೆಗೆದು ಬಂದಾರ ಮಾಡ್ತೇವೆ ನಾವು. ಅಯ್ಯಯ್ಯೋ ತಗೋರಿ ಅಂಟಿ. ಇನ್ಮೇಲೆ ನಿಮ್ಮ ಕೈಯಾಗ ಚಾವಿ ಕೊಟ್ಟೋಕೇನ್ರಿ. ನಾವು ಒಂದು ವೇಳೆ ಗಡ್ಬಡ್ಲೆ ನೆನಪಾರಿ ಹೋದ್ರು ಬಂದ್ ಮಾಡೋರಂತ್ರಿ. ಈಗ ಹೇಳೇನಿ, ಇನ್ನೊಂದ್ಸಲ ಹಿಂಗೆ ಮಾಡಕ್ಕೆ ಹೋಗ್ಬೇಡ. ಎಷ್ಟು ಸಿಟ್ಟು ಬಂದೈತಿ ಮಲ್ಲಮ್ಮ ಅಜ್ಜಿ ಯಾರಿಗೆ ಎಂತ ಚಂದ ನಕ್ಕೊಂತ ಮಾತಾಡೋರು. ಇವತ್ತು ಎಷ್ಟು ಸಿಟ್ಟು ಬಂದೈತಿ ಇವ್ರಿಗೆ. ನಾನು ಇನ್ನೊಂದು ಸಾರಿ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮೊದಲು ನಳ ಬಂದಾಗೈತಿಲ್ಲ ನೋಡಿ ಕರೆಂಟ್ ಬಂದ್ ಮಾಡಿ ಹೊಕ್ಕೇನು ಅಯ್ಯವ. ಮಸ್ತ್ ಇಟ್ಗಿಟ್ಟು ಬಂದು ಮನೆ ಬಿಡಿಸಿದ್ರ. ಈಗ ಸದ್ಯಕ್ಕೆ ನನ್ನ ಕೆಲಸ ಸಿಕ್ಕತಿ. 3-4 ತಿಂಗಳಿದ್ದ ಮನ್ಯಾಗ ಕುಂತು ಈಗ ಒಂದು ಕೆಲಸ ಸಿಕ್ಕತ್ತಪ್ಪ ದೇವ್ರ. ಯಾಕೆ ಹಿಂಗ್ಯಾಕೆ ನಿಂತಿರಿ ಇಲ್ಲೇ? ಅಲ್ಲ ಮನೆ ಚಾವಿ ತೆಗೆದು ಒಳಗೆ ಹೋಗಿಲ್ಲಲ್ಲ. ಎಲ್ಲಿ ಚಾವಿ ತೆಗಿತೀರಿ? ಮನೆ ಯಜಮಾನಿ ಬಂದು ನನ್ನ ಸಿಕ್ಕಂಗ ಬೇದಾಡಿ ಹೋದ್ಲು. ನೀವೇನು ಆರಾಮ್ ಸೀರ್ ಹೋಗ್ತೀರಿ, ಆರಾಮ್ ಸೀರ್ ಬರ್ತೀರಿ. ಮಲ್ಲಮ್ಮರ ಅವರೇ ಹೋಗಿ ಬೈಬೇಕು ಮರ, ಅವ್ರು ಭಾಳ ಸಂಪನ್ನರದಾರ. ನೀವು ಮಾಡೋ ಕೆಲ್ಸಕ್ಕೆ ನಾ ಬೇಸ್ಕೊಂಡೇನೀಗ. ಅಲ್ಲ ಮುಂಜಾನೆ ಎದ್ದು ಬರುವಾಗ ಅದನ್ನು ಫ್ಯಾನ್ ಬಂದ್ ಮಾಡಿ ಲೈಟ್ ಬಂದ್ ಮಾಡಿ ಬರಕ್ಕೆ ಬರೋದಿಲ್ಲ ನಮ್ಗೆ. ಲೈಟ್ ಚಲೋ ಇತ್ತಂತ ರೂಮ್ನಾಗಿನ ಲೈಟ್ ಕಿಟಕಿಯಾಗ ನೋಡ್ಯಾರ ಬೈಯಾಕತ್ತಾರ. ಹಳ್ಳಿ ನಳಾನೂ ನೀರು ಹರಿಯಾಕತ್ತೈತಿ ಅಂತ ಬೈಯಾಕತ್ತಾರ. ಇವೆಲ್ಲ ಚಲೋ ಇಟ್ಟು ಹೋಗ್ಬಿಡ್ರಿ, ಎಲ್ಲಾನು ನನ್ನ ತಲೆ ಮೇಲೆ ಬರ್ತೈತಿ, ನಾ ಬೇಸ್ಕೋತಾನೆ. ಅಯ್ಯೋ ಹಿಂಗೆ ಆತನ ಅದ. ನನಗೂ ಗೊತ್ತಾಗಲಿಲ್ಲ ನೋಡಿ. ಮರುವಾತ ಆಲ್ತು. ನಿಮಗೆ ಯಾಕೆ ಮರುವಾಕತ್ರಿ? ನೀವು ಆರಾಮ್ ಸೇರಿ ಬರುವಾಗ ಕುಡಿದ್ಕು ನಿಷೆ ಮಾಡ್ಕೊಂಡು ಬರ್ತೀರ. ನಿಮ್ಗೆ ನಿಷೇಧ ಅಮೂಲ್ಯಾಗ ನಿಮ್ಗೆ ಯಾವುದು ಗೊತ್ತಾಗೋದಿಲ್ಲ. ನಿಮ್ಗೆ ಮುಂಜಾನೆ ಅದ ಮಬ್ಬನ್ಯಾಗ ಹೊಕ್ಕಿರಿ. ಹೋಲ್ ಬೇರ ಬಾಗಲಾಗ ಏನು ಜಗ ಮಾಡೋದು. ನೀನು ಈಗ ಬಂದಿ, ನಾನು ಈಗ ಬಂದೇನಿ. ಹೋಗೋಣ ಬಾ, ನೋಡೋಣ, ಒಳಗೆ ಹೋಗೋಣ. ಅಲ್ರಿ ಇಷ್ಟು ದಿನ ಮನ್ಯಾಗ ಇದ್ದಿದ್ದು ಈಗ ನನಗೆ ಕೆಲಸ ಸಿಕ್ಕತಿ. 1 ತಿಂಗಳು 1.5 ತಿಂಗಳು ಆತನ ಕೆಲ್ಸಕ್ಕೆ ಹೊಂಟೆ. ಈಗ ಅವ್ರು ಏನು ಅನ್ನಕತ್ತಾರ, ನೀವು ಕರೆಂಟು ನೀರು ಹಿಂಗೆ ಬಸ್ಸೋದಾದ್ರವ ಬೇರೆ ಎಲ್ಲರ ಮನೆ ನೋಡ್ಕೊರಿ ಅನ್ನಕತ್ತಾರ. ಈಗ ಅವ್ರು ಮರಯ್ಯ ಬೇರೆ ಮನೆ ಎಲ್ಲಿ ಹುಡ್ಕೊನೋ ಮರಯ್ಯ, ಮತ್ತೆ ಹುಡ್ಕೊಂತ ಹೋಗೋಣ. ನೀವು ನನಕಿನ ಹಿಕ್ಕಟ್ಟು ಹೋಗ್ಕಿರಿ ಕೆಲ್ಸಕ್ಕೆ. ಹೋಗುವಾಗ ನೀವು ಎಲ್ಲಾನು ಚೆಕ್ ಮಾಡಿ ಹೋಗ್ಬೇಕು ನೋಡು. ಆಯ್ತು ಗುರು ಮಾರಾಯ್ತಿ, ಎಷ್ಟೇ ಮಾಡೋಣ. ಬಾ ಯಾಕಷ್ಟು ಸಿಟ್ಟ ಬಂದೈತಿ ನಿನಗೆ? ಹೋಲ್ ಬಿಡ, ನಡಿ ಒಳಗ, ಚಾವಿ ತೆಗಿ. ರೀ ನನ್ನ ಪರ್ಸ್ ಎಲ್ಲ ಹುಡುಕಾಡ್ದೆ, ಪರ್ಸ್ನ್ಯಾಗ ಚಾವಿನೇ ಇಲ್ಲ. ಈಗ ಚಾವಿ ಹೆಂಗೆ ತೆಗಿದು? ಈ ಸುದ್ದಿನೂ ಗೊತ್ತಾಗದ್ರ ಆ ಮಲ್ಲಮ್ಮರ್ ಎಷ್ಟು ಬೈತಾರೇನ ಮನಿ ಓನರ್. ಏನ ನೀನು ಬರೀ ಹಿಂಗ ಮಾಡ್ತೀಯಲ್ಲ, ಈಗ ಹೆಂಗ ಮನಿ ಚಾವಿ ತೆಗಿದ?
ನೀ ಸುಮ್ಮೀರ ನಾ ಹಾಗ ಅವ್ರು ಕೂಡ ಮಾತಾಡಿ ಮಲ್ಲಮ್ಮರ ಕಡೆ ಇನ್ನೊಂದು ಚಾವಿ ಐತೆನ ಕೇಳ್ತಾನೆ ಅವ್ರ ಮನೆಗೆ ಕೇಳಿ ಸುಮ್ಮನೆ ತೆಗಿತೀನಿ. ಇಷ್ಟು ಮಾಡ್ರಿಪ್ಪ, ಒಳ್ಳೆ ಅವ್ರು ಮಾತಾಡ್ಸಕ್ಕೆ ಹೆದರಿಕೆ ಬಂದೈತೆ ನನಗೆ. ಯಾಕವಾ ಕಾವೇರಕ್ಕ ಇಲ್ಲೇ ನಿಂತಿಯಲ್ಲ ಬಾಗಲಾಗ ಬಾಯಿ ನಮ್ಮ ಮನ್ಯಾಗಾರ ಕುಂದ್ರ ಬಾ ಒಳಗ. ಯಾಕ ನಿಮ್ಮ ಮನೆಯಾರು ಬಂದಿಲ್ಲ ಇನ್ನು? ಬಂದಾಳ ಸೇಕು ಅಕ್ಕ, ಅವರು ಬಂದಾರ, ನಾನು ಬಂದೇನಿ. ಆದರೆ ಚಾವಿ ಎಲ್ಲಿಟ್ಟೆನ ಸಿಗುವಲ್ದು. ನನ್ನ ಪರ್ಸೆಲ್ಲ ಹುಡುಕಾಡಿದೆ, ಚಾವಿ ಸಿಗುವಲ್ದು. ನಮ್ಮ ಮನೆಯವರು ಬಂದಾರ, ಅವರು ನಿಮ್ಮ ಅತ್ತಿಯಾರ ಕಡೆ ಕೇಳಿ ನೋಡ್ತಂತೇಳಿ ಒಂದು ಅಂತ ಕೇಳಕ್ಕೆ ಹೋಗ್ಯಾರ. ಹಂಗಾರ ನಮ್ಮ ಮನ್ಯಾಗ ಯಾವಾರ ಹಳೆ ಚಾವಿ ಅದಾವನ್ನ ನೋಡ್ತಂತಡಿ, ನೋಡಿ ತಂದು ಕೊಡ್ತೇನೆ ನಾನು, ತಗಿ ಅಂತಿ. ನೀರು ಕೊಡ್ಲ ಕುಡಿಯಾಕ ಒಂದ್ ದಿವಸ, ಬಿಸಿಲೈತಿ ಜಳ ಐತಿ. ನೀರೇನು ಬ್ಯಾಡಕ್ಕ ನಂಗೆ. ನನ್ನ ಪರ್ಸ್ ಒಳಗೆ ವೆನಿಟಿ ಬ್ಯಾಗ್ ಒಳಗೆ ನೀರಿನ ಬಾಟ್ಲಿ ಐತಿ, ಕುಡ್ದೆ. ನೀರು ಅಲ್ಲೇ ಚಾವಿ ಸಿಕ್ಕರೆ ಸಾಕಾಗೈತೆ ನಂಗೆ. ಏನಕ್ಕ ಮುಂಜಾನೆ ಕೆಲ್ಸಕ್ಕೆ ಲೇಟ್ ಆಕತ್ತೆ ಅಂತಂದು ಅರ್ಬಿ ಹೋಗೋದು ಹೋಗಿಲ್ಲ ನಾನು. ಅರ್ಬಿ ಹೋಗೋದು ಹಾಕ್ಬೇಕಂತ ಬಡ ಬಂದೆ, ಈಗ ಚಾವಿ ಇಲ್ಲ. ಅಯ್ಯೋ ಯ ಪಾಪ ಒಬ್ಬಂಟಿಗೆ ಅಳ ಮುಂಜಾಲಿನೂ ಅವಸರ ಕತೆ, ಈಗ ಬಂದು ಹೊರೆ ಹೋಗತ್ತೇವ. ಹೌದು ಇವ ಹೋಲ್ ಬಿಡ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡು. ಆ ಚಾವಿ ಸಿಗ್ಲಿರಿ ಏನಾಯ್ತು, ನಮ್ಮ ಮನ್ಯಾಗ ಹುಡುಕ್ಯಾಡ್ತಾನೆ ಅದರಲ್ಲೇ ತೆಗೀರಂತಿ. ತೆಗಿಲಿರಿ ಮತ್ತೊಂದು ಹಾಕುರಂತ ಬಿಡಿ, ಯಾಕೆ ಇದು ಮಾಡ್ಕೋತೀವಿ. ತಗೋ ಕಾವೇರಕ್ಕ ಚಾ ಕುಡಿ. ಅದನ್ನ ನಮ್ಮ ಅತ್ತೆಯರಿಗೆ ಚಾ ಕಾಸಿದ್ನೆ ನಾನು, ಇತ್ತ ಬಿಸಿ ಮಾಡ್ಕೊಂಬಂದೇನು ಕುಡಿ. ಅಯ್ಯೋ ಅಕ್ಕ, ಮತ್ತೆ ನಾನು ನಿನಗೆ ತೊಂದರೆ ಕೊಟ್ಟು ನೋಡು, ಪಾಪ ಚಾ ಮಾಡ್ಕೊಂಬಂದು. ಇರ್ಲಿ ಕುಡೀರಿ. ಹೌದಾ, ನಿಮ್ಮ ಅಕ್ಕ ಹೆಂಗದಾಳ? ರೂಪವು ಆರಾಮದಾಳ? ಆರಾಮದಾಳಕ್ಕಿ. ಹೌದು, ಮೊನ್ನೆ ನಿಮ್ಮ ಮಲ್ಲಮ್ಮ ಅತ್ತಿಯಾರ ನೀನು ಹೊಟ್ಟಿಲಿದಿ ಅಂತ ಹೇಳತ್ತಿದ್ರಲ್ಲಿ, ಹೆಸ್ರಾಗೈತಿ ಈಗ? 3 ತಿಂಗಳು ತುಂಬ 4 ಐತಕ್ಕ. ಹೌದಾ, ಸ್ಕ್ಯಾನಿಂಗ್ ಅದು ಎಲ್ಲ ಎಕ್ಸಾಮ್ ಮುಗ್ದಾವ? ಮೊನ್ನೆ ಇಲ್ಲೇ ಹುಬ್ಬಳ್ಳಿಯಾಗ ರೇಣುಕಾ ಸ್ಕ್ಯಾನ್ ಸೆಂಟ್ರಿಗೆ ಹೋಗಿದ್ದೀವ. ಆಕಿ ಅಂಗನವಾಡಿ ಆಯಾ ಬೈಯಾಕತ್ತಿದ್ಲು, ಇಷ್ಟು 3 ತಿಂಗಳು ಮುಗಿದ್ರು ಯಾಕೆ ಹೇಳಿಲ್ಲ ನಮಗಂತಂದು. ನಾನು ಊರಿಗೆ ಹೋಗಿದ್ದೆ, ನಮ್ಮ ಊರಾಗ ಜಾತ್ರೆ ಇತ್ತು, ನಂಗೆ ಗೊತ್ತಾಗಿರ್ಕಿಲ್ಲ. ಊರಿಗೆ ಹೋಗಿ ಬಂದ್ಮ್ಯಾಗ ನಮ್ಮ ಅತ್ತಿಯಾರಿಗೆ ಹೇಳಿನಿ ಹಿಂಗಂತ. ಅವರು ಮತ್ತೆ ಕರ್ಕೊಂಡು ಹೋಗಿ ದವಾಖಾನಿಗೆ ಹೋಗಿ ಚೆಕ್ ಮಾಡಿಸ್ಕೊಂಬಂದ್ರು. ಚೆಕ್ ಮಾಡಿಸ್ಕೊಂಬಂದಿನ ಹೌದು ನಿಂತದ್ದ ಕರೆ ಅಂತಂದ್ರು ಅವರು. ಡಾಕ್ಟರ್ ಚೆಕ್ ಮಾಡಿ ಕರೆ ಅಂತ ಹೇಳಿದ್ರು. ಆಮೇಲೆ ಅಂಗನವಾಡಿಯಾಗ ಈಕಿನ ಆಶಾನ್ ಕರೆದು ನಮ್ಮ ಅತ್ತಿಯಾರು ಹೇಳಿದ್ರು. ನಮ್ಮ ಅತ್ತಿ ಅವ್ರಿಗೆ ಹಾಕಿ ಆಯಾ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ್ರಿ, ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಿಂದ ಸರ್ಕಾರ ದವಾಖಾನಿಗೆ ಕರ್ಕೊಂಡು ಹೋಗಿ ರಕ್ತ ಕಾಲು ಮಡಿ ಎಲ್ಲ ಚೆಕ್ ಮಾಡಿಸಿ ತಾಯಿ ಕಾರ್ಡ್ ಮಾಡಿಕೊಡ್ತೇನೆ ಅಂತಂದು. ನಮ್ಮ ಅತ್ತಿಯಾರು ನಾವು ಹೋಗಿ ತಾಯಿ ಕಾರ್ಡ್ ಮಾಡಿಸ್ಕೊಂಬಂದೇವಕ್ಕ ಈಗ. ಹೌದಾ, ಆರಾಮದಿಯಲ್ವ ಈಗ? ವಜ್ಜೆ ಪಜ್ಜೆ ನೆಗು ಹಾಕೋಬೇಡ, ಕೊಡ ನೆಗೋದು ವಜ್ಜೆ ನೆಗೋದು ಮಾಡಬೇಡ. ಆಗಾಗ ನೀರು ಕುಡಿ. ಏನಾರ ನಿನಗೆ ತಿನ್ನುವಂಗಾದ್ರೆ ಅಟ ತಿನ್ನು. ಹಣ್ಣು ಹಂಪ್ಲ ಅದು ತಿನ್ನಟ, ಬೇಸರ ಮಾಡ್ಕೋಬೇಡ. ಎಲ್ಲೇ ತಿಂದ್ರೆ ಉಂಡ್ರ ಬೈತಾರೋ ಹೆದ್ರಾಕ್ ಹೋಗ್ಬೇಡ. ಹೆದೆದ್ರೆ ತಿನ್ನೋದು ಮಾಡಬೇಡ. ಹೂನಕ್ಕ, ನಮ್ಮ ಅತ್ತಿಯಾರು ಹಂಗೆ ಹೇಳ್ಯಾರ, ನಿನಗೇನಾರ ಜೀವ ಬೇಡಿದ್ರೆ ಹೇಳು ತಂದು ಕೊಡ್ತೇನೆ, ಇಲ್ಲ ಮಾಡ್ಕೊಂತೀನಿ ನಿನಗೆ ಬೇಕಾದಂತ ಹೇಳ್ಯಾರ. ತಗೋ, ನಿಮ್ಮ ಅತ್ತಿಯಾರ ತಿನ್ನು ಉಣ್ಣಾಕ ಚಲೋ ಅದಾರ, ಜೀವ ಅದಾರ ಸ್ವಸ್ತ್ಯಾರ ಮೇಲೆ. ಹಂಗೇನಿಲ್ಲಕ್ಕ, ಜೀವ ಅದಾರ ಅವ್ರು. ಆತು ತಗೋರ್ವ, ಚಲೋ ಆತು.